ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ನವರಾತ್ರಿ ಹಬ್ಬದ 6ನೇ ದಿನದಂದು ತಾಯಿ ಕಾತ್ಯಾಯಿನಿಯನ್ನು ಪೂಜಿಸುವ ಪದ್ಧತಿ ಇದೆ. ಕಾತ್ಯಾಯಿನಿ ದೇವಿಯು ದುರ್ಗಾದೇವಿಯ 6ನೇ ಅವತಾರವಾಗಿದ್ದಾಳೆ. 2025ರ ನವರಾತ್ರಿ ಹಬ್ಬದ 6ನೇ ದಿನ ಕಾತ್ಯಾಯಿನಿಯನ್ನು ಪೂಜಿಸುವ ಶುಭ ಮುಹೂರ್ತ ಯಾವುದು, ಹಾಗೆ ಪೂಜೆಯ ವಿಧಾನ ಹೇಗೆ, ಇದರ ಮಹತ್ವ ಏನು, ದೇವಿಯ ಮಂತ್ರ ಏನು, ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ 2025ರ ನವರಾತ್ರಿ ಹಬ್ಬದ 5 ದಿನಗಳು ಮುಕ್ತಾಯಗೊಂಡಿದ್ದು, 6ನೇ ದಿನವನ್ನು ದುರ್ಗಾದೇವಿಯ 6ನೇ ರೂಪವಾದ ಕಾತ್ಯಾಯಿನಿ ದೇವಿಯಾಗಿ ಪೂಜಿಸಲಾಗುತ್ತೆ. ನವರಾತ್ರಿಯ 6ನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತೆ, ಹಾಗೂ ಅಪೇಕ್ಷಿತ ಫಲಗಳು ಕೂಡ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ. ಭಗವತಿ ದೇವಿಯು ಈ ರೂಪವನ್ನು ಯಶಸ್ಸು ಮತ್ತು ಖ್ಯಾತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತೆ. 2025ರ ನವರಾತ್ರಿ ಹಬ್ಬದ 6ನೇ ದಿನದ ಕಾತ್ಯಾಯಿನಿ ದೇವಿಗೆ ಶುಭ ಮುಹೂರ್ತ ಯಾವುದು, ಬನ್ನಿ ನೋಡೋಣ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು 4:33 5:21 ಪೂಜೆಯನ್ನು ಸಲ್ಲಿಸಬಹುದು. ಹಾಗೂ ಅಭಿಜಿತ್ ಮುಹೂರ್ತದಲ್ಲಿ ಬೆಳಗ್ಗೆ 11:46 ಮಧ್ಯಾಹ್ನ 12:35 ಪೂಜೆಯನ್ನು ಸಲ್ಲಿಸಬಹುದು. ಇದರ ನಂತರ ಅಮೃತಕಾಲ ಮಧ್ಯಾಹ್ನ 1:26 3:14 ಹಾಗೂ ಸಂಜೆ 6:12 6:36. ನವರಾತ್ರಿ ಹಬ್ಬದ 6ನೇ ದಿನದಂದು ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು. ನವರಾತ್ರಿಯ 6ನೇ ದಿನದಂದು ಈ ದೇವಿಗೆ ಕೆಂಪು ಗುಲಾಬಿಗಳು ಅಥವಾ ಕೆಂಪು ದಾಸವಾಳವನ್ನು ಅರ್ಪಿಸೋದ್ರಿಂದ ಭಕ್ತನ ಆಸೆಗಳು ಈಡೇರುತ್ತೆ ಎನ್ನೋ ನಂಬಿಕೆ ಇದೆ. ಈ ಶುಭ ದಿನದಂದು ದೇವಿಗೆ ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ನೈವೇದ್ಯ ಮಾಡುವುದರಿಂದ ಆಕೆಯ ಅನುಗ್ರಹ ಪ್ರಾಪ್ತವಾಗುತ್ತೆ. ಜೇನುತುಪ್ಪ ಅಲ್ಲದೆ ನೀವು ಸಿಹಿ ತಿಂಡಿಗಳು, ಹಲ್ವಾ, ಬೆಲ್ಲ ಅಥವಾ ಸಿಹಿ ಪದಾರ್ಥಗಳನ್ನು ಈ ದಿನ ದೇವಿಗೆ ಅರ್ಪಣೆ ಮಾಡಬಹುದು. ಹಾಗೂ ಈ ದಿನದ ಬಣ್ಣ ಬೂದು ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭ. ನವರಾತ್ರಿಯ 6ನೇ ದಿನ ಬಹಳ ಮಹತ್ವದ್ದಾಗಿದೆ. ಭಕ್ತರು ಈ ಶುಭ ದಿನದಂದು ದುರ್ಗಾದೇವಿಯ 6ನೇ ರೂಪವಾದ ಕಾತ್ಯಾಯಿನಿಯನ್ನು ಪೂಜಿಸ್ತಾರೆ. ಕಾತ್ಯಾಯಿನಿ ದೇವಿಯನ್ನು ಯೋಧ ದೇವತೆ ಎಂದು ಕೂಡ ಕರೆಯಲಾಗುತ್ತೆ. ಕಾತ್ಯಾಯಿನಿ ದೇವಿಯು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾಳೆ. ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆ. ಆಕೆಯ ಒಪ್ಪಿಗೆ ಇಲ್ಲದೆ ಯಾರೂ ಅವಳನ್ನು ನೋಡಲು ಸಹ ಸಾಧ್ಯವಿಲ್ಲ. ಆಕೆಯ 4 ಕೈಗಳಲ್ಲಿ ಪ್ರತಿಯೊಂದರಲ್ಲೂ ಕತ್ತಿ ಮತ್ತು ಅರಳಿದ ಕಮಲ ಹಾಗೂ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿದ್ದಾಳೆ. ಆಕೆ ಗುರುವಿನ ಅಧಿಪತಿಯಾಗಿರೋದ್ರಿಂದ ಜಾತಕದಲ್ಲಿ ದುರ್ಬಲ ಗುರು ಇರುವ ಯಾರಾದರೂ ದೇವಿಯನ್ನು ಪ್ರಾರ್ಥಿಸಿದರೆ ಗುರುವಿನ ಸ್ಥಾನ ಸದೃಢವಾಗುತ್ತೆ. ಇನ್ನು ದೇವಿಯ ಪೂಜೆ ವಿಧಾನ ಏನು ಅಂತ ನೋಡೋಣ. ನವರಾತ್ರಿ ಹಬ್ಬದ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದಕ್ಕಾಗಿ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ದೇವರ ಕೋಣೆಯನ್ನು ಶುದ್ಧೀಕರಿಸಿ ದೇವಿಗೆ ಹೂವು, ಅರಿಶಿನ, ಕುಂಕುಮ ಹಾಗೂ ಚಿನ್ನಾಭರಣಗಳನ್ನು ಇಟ್ಟು ಅಲಂಕರಿಸಬೇಕು. ದೇವಿಯ ಮುಂದೆ ದೀಪವನ್ನು ಹಚ್ಚಬೇಕು. ಕಾತ್ಯಾಯಿನಿ ದೇವಿಗೆ ಸಿಹಿ ತಿಂಡಿಗಳು, ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಿ ನಂತರ ದುರ್ಗಾ ಸಪ್ತಶತಿಯನ್ನು ಪಠಿಸಿ. ದುರ್ಗಾ ಸಪ್ತಶತಿಯನ್ನು ಸಂಪೂರ್ಣವಾಗಿ ನಿಮಗೆ ಪಠಿಸಲು ಸಾಧ್ಯವಾಗದೇ ಇದ್ದರೆ ದುರ್ಗಾ ಕವಚವನ್ನು ಕೂಡ ನೀವು ಓದಬಹುದು. ಇದರ ನಂತರ ಸಂಜೆ ದೇವಿಗೆ ಆರತಿ ಮಾಡಿ ಇನ್ನು ದೇವಿಗೆ ಪ್ರಸಾದವನ್ನು ಅರ್ಪಿಸಿದ ನಂತರ ನೀವು ಕೂಡ ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಈಗ ಕಾತ್ಯಾಯಿನಿ ದೇವಿಗೆ ಸಂಬಂಧಿಸಿದಂಥ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯು ಕಾತ್ಯಾಯನ ಋಷಿ ಎಂಬ ನಿಷ್ಠಾವಂತ ಭಕ್ತನನ್ನು ಹೊಂದಿದ್ಲು. ಕಾತ್ಯಾಯನ ಋಷಿ ಮತ್ತು ಅವನ ಪತ್ನಿಗೆ ಮಕ್ಕಳಿಲ್ಲದ ಕಾರಣ ಅವರು ಪಾರ್ವತಿ ದೇವಿಯನ್ನು ತನ್ನ ಮಗಳಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದರು. ಪಾರ್ವತಿ ದೇವಿಯು ಅವರ ಭಕ್ತಿಯನ್ನು ಕಂಡು ಅವರು ಬಯಸಿದ ಆಸೆಯನ್ನು ಈಡೇರಿಸಲು ಮುಂದಾದಳು.
ಹಾಗೂ ಅವರ ಮಗಳಾಗಿ ಭೂಮಿಗೆ ಬರ್ತಾಳೆ. ಕಾತ್ಯಾಯನ ಋಷಿಯಿಂದ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರನ್ನು ನೀಡಲಾಯಿತು. ಇನ್ನು ಕಾತ್ಯಾಯಿನಿ ದೇವಿಯನ್ನು ಪೂಜಿಸೋದಕ್ಕೆ ಹೇಳಬೇಕಾದ ಮಂತ್ರಗಳು ಯಾವುದು ಅಂತ ನೋಡೋಣ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದಗೋಪಸುತಂ ದೇವಿ ಪತಿಮೇ ಕುರು ತೇ ನಮಃ. ಯಾ ದೇವಿ ಸರ್ವಭೂತೇಷು ಮಾಂ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಕ್ಲೀಂ ಕಾತ್ಯಾಯಿನಿ ಮಹಾಮಾಯಾ ಮಹಾಯೋಗಿನ್ಯಗೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ. ಸೊ ಇದಾಗಿತ್ತು ನವರಾತ್ರಿಯ 6ನೇ ದಿನದ ವಿಶೇಷ ಹಾಗೂ ಪೂಜಾ ಮುಹೂರ್ತ, ವಿಧಿವಿಧಾನ ಹಾಗೂ ಮಂತ್ರಗಳು. ಹೀಗೆ ಇನ್ನಷ್ಟು ಹೆಚ್ಚು ವಿಡಿಯೋಸ್ ನೋಡೋಕ್ಕೆ ನವರಾತ್ರಿಯ ಪ್ರತಿದಿನವೂ ಕೂಡ ಈ ವಿಡಿಯೋಸ್ನ ತಪ್ಪದೇ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.